ನಿಧಾನಕ್ಕೆ ಘಾಟ್ ಸೆಕ್ಷನ್ ಅಲ್ಲಿ ಹೆಂಗ್ ಹೋಗ್ಬೇಕು ಹೇಳಿ. ನೆಕ್ಸ್ಟ್ ಅಲ್ಲೊಂದು ಗಣಪತಿ ಕೈ ಮುಗ್ದು ನಮಸ್ಕಾರ ಹೇಳಾಯ್ತಲ್ಲ, ಸುಮ್ಮನೆ ಹೋಗಯ್ಯ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ಯೋಗಿತಾ ಗೌಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಂಡೇ, ಹಾಗೆ ನಮ್ಮ ಮನೇಲಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಎವ್ರಿ ಇಯರ್ ಕಾರ್ತಿಕ ಮಾಸ ಟೈಮಲ್ಲಿ ನಾವು ಮಹದೇಶ್ವರ ಪೂಜೆ ಮಾಡಿಸ್ತೀವಿ. ನನಗೆ ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ, ಬಟ್ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಿ. ವೈ ನಾಟ್ ಟು ಶೇರ್ ಇಟ್ ವಿತ್ ಯು ಗೈಸ್ ಆಲ್ಸೋ ಅಂತ. ಅದಕ್ಕೆ ನನಗಿನ್ನ 5 ಮಿನಿಟ್ಸ್ ಇದೆ ವರ್ಕ್ ಲಾಗಿನ್ ಆಗೋಕ್ಕೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ, ಇಂಟ್ರೊಡಕ್ಷನ್ ತೊಗೊತಾ ಇದ್ದೀನಿ. ಆಲ್ರೆಡಿ ಕೆಳಗಡೆ ಪೂಜೆ ಎಲ್ಲ ಮುಗ್ದೋಗಿದೆ. ಪೂಜೆ ಅಂದರೆ ನಮ್ಮನೆ ದೇವರ ಮನೆಯಲ್ಲಿ ಅಮ್ಮ ಪೂಜೆ ಮಾಡಿ ಮುಗಿಸಿದ್ದಾರೆ, ಹಾಗೆ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾರೆ. ಊರಿಂದ ಮಹದೇಶ್ವರ ದೇವರನ್ನ ತಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ನಾವು. ದೇವರಿಗೆ ಎಡೆ ಕೂಡ ಇಡ್ತೀವಿ. ಸೊ ಅದು ಹೇಗೆ ಮಾಡ್ತೀವಿ ಏನು ಎಲ್ಲನೂ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಡೋಂಟ್ ಮಿಸ್ ಟು ವಾಚ್ ದ ವಿಡಿಯೋ ಟಿಲ್ ಎಂಡ್. ಇನ್ನು ನಾನು ರೆಡಿಯಾಗಿ ಕೆಳಗೆ ಹೋಗೋಷ್ಟರಲ್ಲಿ ಅಮ್ಮ ಆಗಲೇ ದೇವ್ರ ಪೂಜೆನ ಮುಗಿಸಿದ್ರು ಅಂತ ಹೇಳಿದೆ. ಅಡುಗೆಗೂ ಕೂಡ ರೆಡಿ ಮಾಡ್ಕೊತಿದ್ರು. ಈ ಸಲ ಅಷ್ಟಾಗಿ ನಂಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಇನ್ನು ಅಡುಗೆ ಏನೇನು ಮಾಡಿದ್ರು ಅಂತ ಹೇಳಿದ್ರೆ, ಬೇಳೆ ಸಾರು ಮಾಡಿದ್ರು, ಜೊತೆಗೆ ಹೆಸರು ಬೇಳೆ ಪಾಯಸ ಮಾಡಿದ್ರು, ಹಾಗೆ ತರಕಾರಿ ಪಲ್ಯ ಮಾಡಿದ್ರು. ಇನ್ನು ದೇವರಿಗೆ ಮುಖ್ಯವಾಗಿ ಮಾಡಬೇಕಿರೋದು ತುಪ್ಪದ ಕಜ್ಜಾಯ, ಅದನ್ನು ರಾತ್ರಿನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಅದನ್ನು ಒಂದು ಶಾರ್ಟ್ ತಗೊಂಡೆ ಅಷ್ಟೇ. ಇನ್ನು ಮುದ್ದೆ ರೆಡಿ ಮಾಡ್ತಿದ್ರು ಬಿಸಿ ಬಿಸಿಯಾಗಿ. ಇನ್ನು ಮಹದೇಶ್ವರ ಪೂಜೆಗೆ ಏನೇನು ಬೇಕೋ ಅಮ್ಮ ಎಲ್ಲ ಆ ಕಡೆ ದೇವರ ಮನೆಯಲ್ಲಿ ರೆಡಿ ಮಾಡ್ಕೊತಿದ್ರು. ಅದ್ರ ಮಧ್ಯೆ ನನ್ನ ತಂಗಿ ಅಮ್ಮನ ಫೋನ್ ಎತ್ಕೊಂಡು ಏನು ಮಾಡ್ತಿದ್ಲು ನೋಡಿ. ಅಲ್ಲಿ ಎಲ್ಲರೂ ಪೂಜೆ ಅಂತ ಮಾಡ್ತಿದ್ರೆ ಇವಳು ನೋಡಿ ಸ್ನ್ಯಾಪ್ ಅಂತ ಇಳ್ಕೊಂಡು ಕೂತಿದ್ದಾಳೆ. ಬರೀ ಫೋನು, 10th ಸ್ಟ್ಯಾಂಡರ್ಡು, ಪ್ರಿಪ್ರೇಟ್ರಿ ಎಕ್ಸಾಮ್ ಇನ್ನು 1 ವೀಕ್ಗೆ, ಬರೀ ಸ್ನ್ಯಾಪ್ ಚಾಟು, ಫೋನು. ವಾಟ್ ಕೈಂಡ್ ಆಫ್ ಬಿಹೇವಿಯರ್ ಇಸ್ ದಿಸ್? ವಿಂದ್ಯಾ HK. ಇನ್ನೇನು ದೇವ್ರ ಪೂಜೆಗೆ ಎಲ್ಲ ತಯಾರಿನೂ ಮಾಡಿ ಮುಗಿಸ್ಕೊಂಡಿದ್ರು ಅಮ್ಮ. ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಊರಿಂದ ದೇವರನ್ನ ತೊಗೊಂಡು ಬಂದೇ ಬಿಟ್ರು. ಅವ್ರು ಬಂದ ತಕ್ಷಣ ಮೊದಲು ಅವ್ರ ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊತೀವಿ. ಅದಕ್ಕೋಸ್ಕರ ಅಮ್ಮ ಮೊದಲು ಅವ್ರ ಕಾಲನ್ನ ತೊಳೆದು ಆಮೇಲೆ ಒಳಗೆ ಕರ್ಕೊತಿದ್ದಾರೆ. ಇನ್ನು ನೀವು ನೋಡಿದ ಹಾಗೇನೆ ಅವ್ರು ಬರ್ತಿದ್ದಾಗೆ ದೇವ್ರ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅವರೇ ಅಲಂಕಾರ ಮಾಡಿ ಅವರೇ ಪೂಜೆ ಕೂಡ ಮಾಡ್ತಾರೆ. ಇನ್ನು ಅಮ್ಮ ಈ ಕಡೆ ಜೋಳಿಗೆ ತುಂಬ ಅಕ್ಕಿನ ತುಂಬ್ತಾ ಇದ್ರು. ಅಷ್ಟರಲ್ಲಿ ಅವರು ದೇವ್ರ ಅಲಂಕಾರ ಎಲ್ಲ ಮಾಡಿ ಮುಗಿಸಿದ್ರು. ದೇವರಿಗೆ ಎಡೆ ಇಡಕ್ಕೆ ಮುಂಚೆ ಮೊದಲು ಒಂದ್ಸತಿ ಮಂಗಳಾರತಿ ಮಾಡ್ತೀವಿ. ಅದಾದಮೇಲೆ ದೇವರಿಗೆ ಏನೇನು ಅಡುಗೆ ಮಾಡಿದ್ವಿ ಅದನ್ನು ಎಡೆ ಇಡ್ತೀವಿ. ಇನ್ನು ನಮ್ಮ ಮನೇಲಿ ಎಲ್ಲರೂ ಒಂದು ಹೊತ್ತು ಉಪವಾಸ ಇರ್ತೀವಿ. ದೇವ್ರ ಪೂಜೆ ಎಲ್ಲ ಆದಮೇಲೆ ಒಪ್ಪತ್ತು ಬಿಡೋದು. ದೇವ್ರ ಪೂಜೆ ಎಲ್ಲ ಹೇಗಾಯಿತು, ಎಷ್ಟು ಚೆನ್ನಾಗಾಯಿತು ನೀವೇ ನೋಡ್ಕೊಂಡು ಬನ್ನಿ. ನಾ ಆಗಲೇ ಹೇಳ್ದಾಗೆ ಎಡೆ ಇಡಕ್ಕೆ ಮುಂಚೆ ಮೊದಲೊಂದು ಸತಿ ಪೂಜೆ ಮಾಡಿ ಆಮೇಲೆ ನಾವೇನೇನು ಅಡುಗೆ ಮಾಡಿದ್ದೀವಿ ಅದನ್ನೆಲ್ಲ ಎಡೆ ಇಡ್ತೀವಿ. ಇನ್ನು ಪೂಜೆ ಸಮಯ ಕರೆಕ್ಟಾಗಿ ಅತ್ತೆ ಕೂಡ ಮನೆಗೆ ಬಂದರು.
ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾವು ಆಗಲೇ ಹೇಳ್ದಾಗೆ ಎಲ್ಲರೂ ಉಪವಾಸ ಇರ್ತೀವಿ, ಒಪ್ಪತ್ತು ಮಾಡಬೇಕು ನಾವು. ಇನ್ನು ಪೂಜಾರು ಕೂಡ ಉಪವಾಸ ಇರ್ತಾರೆ, ಅವರು ಕೂಡ ಇಲ್ಲೇ ಬಂದು ಒಪ್ಪತ್ತು ಮಾಡೋದು. ಅವರಿಗೆ ಊಟನೆಲ್ಲ ಬಡಿಸಿ ನಾವು ಹಾಗೆ ಮಾತಾಡ್ಕೊಂಡು ನಗಾಡ್ಕೊಂಡು ಕೂತಿದ್ವಿ. ಇನ್ನು ಎಲ್ರದ್ದು ಊಟ ಆದಮೇಲೆ ಅಮ್ಮ ಕೊನೆಯಲ್ಲಿ ಊಟ ಮಾಡ್ತಿದ್ರು. ಅಮ್ಮ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗಿದ್ರು. ಇನ್ನು ಹಾಗೆ ಸ್ವಲ್ಪ ಹೊತ್ತೆಲ್ಲ ಕೂತು ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಹೊರಟರು. ಸೊ ಪೂಜೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಆ್ಯಂಡ್ ಒಳ್ಳೆ ಬಾಳೆದೆಲೆ ಊಟ ಮಾಡಿದ್ದೀನಿ. ಇವಾಗ ಒಳ್ಳೆ ನಿದ್ದೆ ಮಾಡೋಣ ಅಂತ ಅನ್ಕೊಂಡ್ರೆ ಟ್ವಿಸ್ಟ್ ಏನು ಅಂದರೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಕಾರ್ತಿಕ ಮಾಸ ಟೈಮಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ. ಬಟ್ ಇದು ಸಡನ್ ಡಿಸಿಷನ್, ಈ ಥರ ಪೂಜೆ ಮಾಡಿ ತಕ್ಷಣ ಹೊರಡ್ತಾ ಇದ್ದೀವಿ. ನಂಗೆ ಗೊತ್ತಿಲ್ಲ, ಬಿಕಾಸ್ ಮಹದೇಶ್ವರ ಬೆಟ್ಟ ಘಾಟ್ ಸೆಕ್ಷನ್ ನಂಗೆ ಆಗಲ್ಲ, ನಾನು ಸ್ವಲ್ಪ ವಾಮಿಟ್ ರಾಣಿ. ನೋಡೋಣ, ಇವತ್ತು ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಆ್ಯಂಡ್ ನನ್ನ ಜರ್ನಿನ ಆದಷ್ಟು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ನಾವು ಹೊರಡ್ತಾ ಇದ್ದೀವಿ. ನಂಗೆ ವಾಮಿಟ್ ಬರಲ್ಲ ಅಂದ್ರು ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ ಟು ಮಹದೇಶ್ವರ ಬೆಟ್ಟ. ಇವ್ರೆ ಅಂಕಲ್, ನಿಧಾನಕ್ಕೆ ಘಾಟ್ ಸೆಕ್ಷನ್ ಅಲ್ಲಿ ಹೆಂಗ್ ಹೋಗ್ಬೇಕು ಹೇಳಿ? ಫಸ್ಟ್ ಸಂಪ್ಗೆ ಕೈ ಮುಗ್ದು, ನೆಕ್ಸ್ಟ್ ಅಲ್ಲೊಂದು ಗಣಪತಿ ಕೈ ಮುಗ್ದು, ಈಗ ಮನೆಗೆ ಒಂದ್ಸತಿ ಕೈ ಮುಗ್ದು, ಹಿಂಗೆ ಒಂದ್ಸತಿ ಅಡ್ಡ ಬಿದ್ದು. ನಮಸ್ಕಾರ ಹೇಳಾಯ್ತಲ್ಲ, ಸುಮ್ನೆ ಹೋಗಯ್ಯ. ಅಂಕಲ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಹೇಳಿ? ನಿಮ್ಗೆ ಜಿಗುಪ್ಸೆ ಬಂದಿಲ್ವಾ ಹೇಳಿ? ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಮನೇಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತಾ ಇದ್ವಿ. ಇನ್ನು ಮೈಸೂರಿನ ಸಿದ್ಧಾರ್ಥ ಲೇಔಟ್ ಹತ್ರ ಒಂದು ಮಹದೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಕೈ ಮುಗ್ದು ಪ್ರತಿ ಸಲ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಾಗಲೂ ನಾವು ಅಲ್ಲಿಂದಾನೇ ಹಾರ ತಗೊಂಡು ಹೋಗೋದು. ಇನ್ನು ನನಗೆ ಒಂದವೇ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹೇಳ್ದಾಗೇನೆ ನಂಗೆ ಸ್ವಲ್ಪ ಟ್ರಾವೆಲ್ ಸಿಕ್ನೆಸ್ ಇದೆ. ಅದಕ್ಕೆ ರೀಚ್ ಆದಮೇಲೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಇನ್ನು ಕಾರ್ತಿಕ ಸೋಮವಾರ ಬೇರೆ ಆಗಿತ್ತು ನಾವು ಹೋಗಿದ್ದಿನ, ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ವಿ. ಆದರೆ ಪುಣ್ಯಕ್ಕೆ ನಮಗೆ ಬೇಗನೆ ದರ್ಶನ ಆಯಿತು, ಯಾಕಂದರೆ ಜನ ಎಲ್ಲ ಚಿನ್ನದ ತೇರ್ ಹತ್ರ ಇದ್ರು. ಅದಕ್ಕೆ ನಾವು ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ವಿ. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ನಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನೆನೆ ಬಂದಿದ್ದು ಆಲ್ಮೋಸ್ಟ್ ಮಿಡ್ ನೈಟ್ ಆಗಿತ್ತು, ಹಾಗೆ ಎಲ್ಲರೂ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿದ್ವಿ, ಅದಕ್ಕೆ ಮಲ್ಕೊಂಡಿದ್ವಿ. ಇನ್ನು ನೆನೆ ದರ್ಶನ ಸಿಕ್ಕಾಬಟ್ಟೆ ಚೆನ್ನಾಗಾಯಿತು. ನಾವು ರೀಚ್ ಆದಾಗ 6:45 ಆಗಿತ್ತು. ಜನ ಎಲ್ಲ ಚಿನ್ನದ ತೇರು ಎಳಿತಾರೆ ಅಂತ ಆ ಕಡೆ ಇದ್ರು. ಇನ್ನು ನಾವು ಬೇಗ ಹೋಗಿ ಗರ್ಭಗುಡಿಯೊಳಗೆ ನಮಸ್ಕಾರ ಮಾಡಿ ಪೂಜೆಯನ್ನು ಮುಗಿಸಿ ಹೊರಗೆ ಬಂದು ನಂದಿಗೆ ನಮಸ್ಕಾರ ಮಾಡಿ ಆಮೇಲೆ ಧೂಪ ಹಾಕಿ ಇನ್ನು ನಾವು ಪ್ರಸಾದ ತಗೊಳ್ಳಿಕ್ಕೆ ಹೋಗ್ಲಿಲ್ಲ, ಬಿಕಾಸ್ ಸಿಕ್ಕಾಬಟ್ಟೆ ರಶ್ ಇತ್ತು. ಅಲ್ಲಿ ನಿಂತಿದ್ರೆ ಇನ್ನ ಟೈಮ್ ಆಗೋಗ್ತಿತ್ತು, ಅದಕ್ಕೆ ಬೇಗ ಬಂದ್ಬಿಟ್ವಿ. ನಾವು ಯಾಕೆ ನೆನ್ನೆ ಅಷ್ಟು ಬೇಗ ಹೊರಟಿದ್ದು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಗೆ ಸ್ವಲ್ಪ ಕಾರ್ಪೆಂಟರ್ ವರ್ಕ್ ಇದೆ, ಹಾಗೆ ನನ್ನ ತಂಗಿಗೆ 10 to 15 ಇಯರ್ಸ್ದು ವ್ಯಾಕ್ಸಿನೇಷನ್ ಹಾಕಿಸ್ಬೇಕಿತ್ತು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಕಾರ್ಪೆಂಟರ್ ವರ್ಕ್ ಇರೋದ್ರಿಂದ ನಾನೇ ನನ್ನ ತಂಗಿನ ಸ್ಕೂಲ್ಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಹಾಗೆ ಡೈರೆಕ್ಟ್ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಂಗೀತ ಪ್ರಾಕ್ಟೀಸ್ ಇತ್ತು, ಅದಕ್ಕೋಸ್ಕರ. ಆ್ಯಂಡ್ ನನ್ನ ತಂಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ವ್ಯಾಕ್ಸಿನೇಷನ್ ಹಾಕ್ಸಿ ಮತ್ತೆ ಕರ್ಕೊಂಡು ಹೋಗ್ಬಿಡ್ಬೇಕು, ಮತ್ತೆ ಅತ್ತೆ ಮನೆಗೆ ಹೋಗ್ತೀನಿ ನಾನು. ಆ್ಯಂಡ್ ನಾನು ಅತ್ತೆ ಮನೇಲಿ ಏನೇನೋ ಮಜಾ ಮಾಡ್ತೀನಿ, ಹೇಗೆಲ್ಲ ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡಿ. ಲೆಟ್ಸ್ ಗೋ. ಇನ್ನು ನಾನು ನನ್ನ ತಂಗಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಡೈರೆಕ್ಟ್ ಅತ್ತೆ ಮನೆಗೆ ಹೋದೆ. ತಿಂಡಿ ಕೂಡ ಅಲ್ಲೇ ಮಾಡ್ತಿದ್ದೆ. ಅತ್ತೆ ಇವತ್ತು ಅವ್ರ ಕೊಡಗಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಹಾಗೆ ಸೌತೆಕಾಯಿ ಬೀನ್ಸ್ ಕಾಳು ಪಲ್ಯ ಮಾಡಿದ್ರು. ಇನ್ನು ನಾನು ಎಷ್ಟೇ ಬೇಡ ಅಂದ್ರೂ ಎಷ್ಟು ಹಿಂಸೆ ಮಾಡಿ ತಿಂತಿದ್ರು ನೋಡಿ. ಬೇಡ ಬೇಡ ಅಂದ್ರು ತಂದು ಬೇಡ ಅತ್ತೆ ಅತ್ತೆ ಇಲ್ಲ 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 ಸಾಕು. ಇನ್ನ ಮದುವೆ ಮನೆ ಅಂದ್ಮೇಲೆ ಹೋಗೋರು ಬರೋರು ಇದ್ದಿದ್ದೆ. ಪಾಪ ಬೆಳಗ್ಗೆಯಿಂದ ತುಂಬಾ ಜನ ಬರ್ತಿದ್ರು, ಎಲ್ಲರಿಗೂ ಕಾಫಿ ಟೀ ಮಾಡ್ಕೊಡ್ತಾನೆ ಇದ್ರು. ಸ್ವಲ್ಪನೂ ಸುಸ್ತಾಗಲ್ಲ, ಸಿಕ್ಕಾಬಟ್ಟೆ ಎನರ್ಜೆಟಿಕ್ ಅವರು. ಇನ್ನು ನಾನು ಮಧ್ಯ ಕೆಲಸ ಮುಗಿಸಿ ನನ್ನ ತಂಗಿನೂ ಕೂಡ ನನ್ನ ಸ್ಕೂಲಿಂದ ಬೇಗ ಹೋಗಿ ವಾಪಸ್ ಕರ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಕಸಿನ್ ಕೂಡ ಬಂದಿದ್ಲು. ಬಾ ಬೇಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿದ್ರೆ ಅವಳು ಏನು ಮಾಡ್ತಾ ಕೂತಿದ್ದಾಳೆ ನೀವೇ ನೋಡಿ. ಏನು ಮಾಡ್ತಿದ್ಯಾ ನೋಡಿ, ಚೈಲ್ಡು ಯಾವ ಗೇಮ್ ಮಾಡ್ತಿದ್ದಾಳೆ. ನಾವು ಕೊಟ್ಟಿರೋ ದೇಶ ಇದು,
ವಾಯ್ಸ್ ಏನಾದ್ರೂ ಕೇಳಿಸ್ತಾ ಹೇಳಿ ಯಾರಾದ್ರೂ. ಇನ್ನ ನನ್ನ ತಂಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ಬಂದು ಸುಸ್ತು ಅಂತ ಕೂತಿದ್ರೆ ನಾವು ತುಂಬಾ ರೇಗಿಸ್ಬಿಟ್ವಿ. ಅವಳಿಗೆ ಮೊದಲೇ ನಾನ್ ವೆಜ್ ಅಂದ್ರೆ ಇಷ್ಟ. ಇನ್ನ ನಾವೆಲ್ಲ ಸುಮ್ಮನೆ ರೇಗಿಸ್ತಾ ಕೂತಿದ್ವಿ, ಸಂಗೀತಲ್ಲಿ ನೀನು ಏನು ತಿನ್ನೋ ಹಾಗಿಲ್ಲ, ಮಾಡೋ ಹಾಗಿಲ್ಲ, ಡ್ಯಾನ್ಸ್ ಮಾಡಿ ಸುಸ್ತಾಗಿರ್ತೀಯ ಅಂತ. ಸೊ ಅದ್ರ ಕಾನ್ವರ್ಸೇಷನ್ ಹೇಗಾಯ್ತು ನೀವೇ ನೋಡಿ. ಅದು ಓದ್ಕೊಂಡು ರಾತ್ರಿ ಸಂಗೀತಕ್ಕೆ ಬರ್ತಾಳೆ, ಬಟ್ ಸಂಗೀತಲ್ಲಿ ಅವಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡುವಾಗ ನಾವು ಹಂಗಲ್ಲ ಲಿಕ್ಕಿ, ನಾವು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಡ್ಯಾನ್ಸ್ ಮಾಡುವಾಗ ಓಹೋ ಊಟ ಮಾಡಕ್ ಟೈಮಲ್ಲಿ ಸಿಗುತ್ತೆ ನಮ್ದು. ಫುಲ್ ರಾತ್ರಿ ತನಕ ಡ್ಯಾನ್ಸ್ ಇರುತ್ತಲ್ಲ. ಲಿಮಿಟೆಡ್ ಜನ ಅಂದ್ರೆ ಈಗ ಡ್ಯಾನ್ಸ್ ಮಾಡಲ್ವಲ್ಲ, ಕೆಲವ್ರು ವಯಸ್ಸಾದವ್ರು ಬರ್ತಾರಲ್ಲ, ಅವ್ರಿಗೆಲ್ಲ ಫುಡ್ ಮಾಡಿ ಅಂತ ರವಿ ಮಾಮಂಗ್ ನಾನು ಹೇಳಿದ್ದು. ಅವಳು ಮಾಡ್ತಾಳಂತೆ ಡ್ಯಾನ್ಸ್. ಅವಳು ಡ್ಯಾನ್ಸ್ ಮಾಡಿದ್ಮೇಲೆ ಸುಸ್ತಾಗಿ ನಾವು ಎಲ್ಲಿ ಊಟಕ್ಕೆ ಕಡೆಗೆ ಹೋಗಕ್ಕಾಗತ್ತೆ, ಡ್ಯಾನ್ಸ್ ಕುತ್ಕೊಂಡು ನೋಡ್ಬೇಕಲ್ಲ. ಹಂಗೇನೆ ಅದೇ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಲ್ಲ ಇವಾಗ ಇನ್ನೊಂದು ಆಡ್ ಆನ್. ಇವಳು ಹೆಂಗಿದ್ರು ನನ್ ಪಾರ್ಟ್ನರ್ ತಾನೆ, ಇವಳ್ದು ಕ್ಯಾನ್ಸಲ್ ಮಾಡಿಸಿ. ರಕ್ಷಿತಂದು ಯಾಕೆ ಬೇಕು ಅಷ್ಟೇ. ನಾವೆಲ್ಲ ಹಳದಿ ಟೈಮಲ್ಲಿ ತಿನ್ಕೊಂತೀವಿ ಡ್ಯಾನ್ಸ್ ಎಲ್ಲ ಮಾಡಿ ಊಟ ಬೇಡ ಅಂತಾನೆ. ಬಿಕಾಸ್ ಸಂಗೀತ ಅಲ್ಲಿ ಚಿಕನ್ ತಾನೇ ಮಾಡ್ಸಿರೋದ್ ನೀವು, ಚಿಕನ್ ಮಟನ್ ಮಾಡಿಸ್ತಾ. ಚಿಕನ್ ಒಂದು, ಆಮೇಲೆ ಇದು ಚಿಲ್ಲಿ ಚಿಕನ್ ಡ್ರೈ ಮಾಡ್ಸಿದ್ವಿ. ಅಣ್ಣ ಇನ್ನು ಏನೋ ಬೇಕಣ್ಣ ಅದೊಂದು, ಆಮೇಲೆ ಇದು ಮಟನ್ ಬಿರಿಯಾನಿ. ಅದು ಒಂಥರ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ ಅಂತ ಅನ್ಬಿಟ್ಟು. ಬಟ್ ಅದೇ ನಾನು ಹೇಳಿದ್ನಲ್ಲ, ಸಂಗೀತ್ ಡ್ಯಾನ್ಸ್ ಮಾಡಿ ಮಾಡಿ. ಹಳದಿ ವೆಜ್, ಮಧ್ಯಾಹ್ನ ವೆಜ್, ರಾತ್ರಿ ನಾನ್ ಈಗ ಬಿಂದೆ ನಿಂಗೊಂದ್ ಪ್ಲೇಟ್ ಇಡ್ಸೋದೇ ಬೇಡವಾ? ಇಲ್ಲಾಂದ್ರೆ ಅದು ರಾತ್ರಿಗೆ ಹೇಳ್ಬೇಡ, ಬಿಕಾಸ್ ರಾತ್ರಿ ಬಿರಿಯಾನಿ ಎಲ್ಲ ಮಾಡಿಸ್ತಿರೋದವ್ರು. ಅಲ್ಲ ನೈಟ್ ಒಳ್ಳೊಳ್ಳೆ ಐಟಮ್ ಐತೆ. ಯಾಕೆ ಯೋಗಿತ ಏನಕ್ಕೆ ಹಂಗ್ ಮಾಡ್ತೀಯ? ಲಾಲಿಪಾಪ್ ಚಿಕನ್, ಪಾಪ ನಿನ್ ತಂಗಿಗೆ ಅಲ್ಲ ರೆಡ್ ಚಿಲ್ಲಿ ಚಿಕನ್, ಆಮೇಲೆ ಮಟನ್ ಬಿರಿಯಾನಿ, ಇವನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ಪ್ಲೇಟ್ ಡಿಸ್ಕಷನ್. ಅವಳಿಗೆ ಬೇಸತ್ತಿ ಬುಕ್ಸ್ ತೆಗೆದ್ಲು ಓದ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲ ಹೋಗಿ ನಮ್ದ್ರಲ್ಲೇ ಮಟನ್ ಬಿರಿಯಾನಿ ನಿನ್ ಕೊಟ್ಟು ತಿನ್ಬಿಡು, ಒಂದಿಷ್ಟು ತಿನ್ಕೊ. ಮಟನ್ ಬಿರಿಯಾನಿ ಮಟನ್ ಜಾಸ್ತಿ ತಿನ್ನೋದಲ್ಲ. ಅನ್ಕೊಂಡಿರ್ಬೋದು ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ನಾನು ತಿನ್ಬೋದು ಅಂತ. ನಿಮ್ಮ ಅಮ್ಮ ಅವರು ಡ್ಯಾನ್ಸ್ ಮಾಡ್ತಾವ್ರೆ, ಅವ್ರಿಗೂ ಬೇಡ ಅಂತ ಜೊತೆಗೆ ಎಲ್ಲರೂ ತಟ್ಟೆಗಳು ಬೇಡ. ಅದಕ್ಕೆ ನಾನೇನ್ ಮಾಡ್ಬಿಟ್ಟೆ, ಪ್ರಶ್ನೆ ಹೇಳ್ತೆ, ಅಪ್ಪ ನಂದಂತೂ ಇರ್ಬೇಕು, ಅವ್ರು ಯಾರ್ದಾರು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ, ನಮ್ಗೇನು ಹೋಗ್ಲಿ. ನಾವೆಲ್ಲ ಇಟ್ಕೊಂಡಿದೀವಿ, ಇವುಗಳನ್ನೆಲ್ಲ ಫ್ರೆಂಡ್ಸ್ಗಳು ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಾರೆ. ನೀವ್ ನೋಡಿದ್ರಿ ಈಗ ನೀನ್ ಡ್ಯಾನ್ಸ್ ಅಂತೂ ಮಾಡ್ತೀಯ ತಾನೆ ವಿಂಧ್ಯ? ಅವತ್ತು ರಾತ್ರಿ ಅಲ್ಲಿ ಅದು ಡ್ಯಾನ್ಸ್ ಮಾಡಿ ಮಟನ್ ಬಿರಿಯಾನಿ ಎಲ್ಲ ತಿನ್ನಕ್ ಕಷ್ಟ ಆಗುತ್ತೆ. ಅದ್ರ ಚಿಕನ್ ಫುಲ್ ಹೆವಿ ಆಗುತ್ತಲ್ವಾ, ಅದಕ್ಕೆ ಆಯಿಲಿ ಫುಡ್ ಎಲ್ಲ. ಅವಳು ಕೇಳು, ಬೇಕಾ ಬೇಡ, ಅವಳು ತಿಂತಾಳೆ ಅಂತ ಅವಳು ಹೊಟ್ಟೆ ಅಲ್ವಾ. ಒಂದ್ ಎರಡ್ರಲ್ಲಿ ಒಂದ್ ಆಪ್ಷನ್ ತಗೋಬೇಕು. ಬೇಕಾ ಬೇಡವಾ? ಪಾಪ ತುಂಬಾ ರೇಗಿಸ್ಬಿಟ್ವಿ ಅವಳನ್ನ ನಾವು. ಎಷ್ಟೇ ರೇಗಿಸಿದ್ರು ಅವಳು ಸಿಕ್ಕಾಬಟ್ಟೆ ಸೈಲೆಂಟ್ ಆಗಿರ್ತಾಳೆ, ಏನು ರಿಯಾಕ್ಟ್ ಮಾಡಲ್ಲ. ಹಾಗೆ ಇವತ್ತು ವ್ಯಾಕ್ಸಿನೇಷನ್ ಕೂಡ ಹಾಕಿಸ್ಕೊಂಡ್ ಬಂದಿರೋದಕ್ಕೆ ಇನ್ನೊಂದು ಸ್ಟೋರಿನೇ ಶುರು ಮಾಡ್ಬಿಟ್ವಿ ನಾವು. ನೀವೇ ನೋಡಿ ಏನ್ ಮಾಡಿದ್ವಿ ಅಂತ. ಡಾಕ್ಟ್ರೇ ಐ ಆಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ಈ ತರ ಹೇಳ್ಕೊಟ್ಟಾರ ಕೌಂಟ್ ಮಾಡುವಂತ. ಗೈಸ್ ಇವ್ಳು ನಮ್ಮ ಫ್ಯಾಮಿಲಿಯಲ್ಲಿ ಫ್ಯೂಚರ್ ಡಾಕ್ಟರು. ಡಾಕ್ಟರ್ ಎಷ್ಟು ಚೆನ್ನಾಗಿ ಕಲ್ತವಳು ಅನ್ನೋದು ಗೊತ್ತಿಲ್ಲ. ಒನ್ ಅಂಡ್ ಓನ್ಲಿ ಅಂತ ಹೇಳಕ್ಕಾಗಲ್ಲ, ಇನ್ನೊಂದು ಫ್ಯೂಚರ್ ಆ ಕಡೆ ಇದೆ ಅಂತ ಗೊತ್ತಿಲ್ಲ. ಫಿಸಿಕ್ಸ್ ಮಾಡ್ತೀನಿ. What?
40% ಓಕೆ ಆಗಿದೆ, ಇನ್ನ 60% ಇದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ 2 hours ಬಿಟ್ಟು ನೋಡೋಣ. ಗೈಸ್ ಐ ಆಮ್ ಟೆಲ್ಲಿಂಗ್ ಯು, ನಾವ್ ತಿನ್ಕೊಳ್ಳೋಣ, 2 hours ಬಿಟ್ಟು ನೋಡೋಣ. 90% ಆಗಿದ್ರು we'll give her. ಈ ಡಾಕ್ಟರ್ನ ವಿಸಿಟ್ ಮಾಡಿ ನನ್ನ ಹೆಸರು ಹೇಳಿ 50% ಆಫ್ ಕೊಡ್ತಾಳೆ. ಪ್ಲೀಸ್ ಯಾರು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಲ್ಲ, ಹೋಗು ಹೇಳಿ. ಇನ್ನು ಹೇಳಿ ಡಾಕ್ಟ್ರೆ. ನಾನಿನ್ನು ಡಾಕ್ಟರ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಇನ್ನೂ ಹೋಗಿಲ್ಲ, ಇಂಟರ್ನ್ಶಿಪ್ ಹೋಗಿಲ್ಲ, ಫೈನಲ್ ಇಯರ್ ಅಲ್ಲಿ. ಇವಳ್ದು ಒಂದು ಚಾನೆಲ್ ಇದೆ, ನನ್ ಮಾತ್ರ ಫಾಲೋ ಮಾಡಿ. ಈ ತರ ಇಂಟರ್ನ್ಶಿಪ್ ಕೊಟ್ರೆ ಯಾರು ಬದುಕ್ತಾರೆ? ಆಯ್ತಾ, ನಮ್ ಡಾಕ್ಟರ್ ಅಮ್ಮ ಹೇಳಿರೋ ಪ್ರಕಾರ ಕೊಡಂಗಿಲ್ಲ. ಬೇಡ ಅಂದ್ರೂ ತಿಂತಾವಳೆ ಅವಳು. ಇಲ್ಲ ನಾನು ಈ ಕಡೆ ನಾನು ಗೊತ್ತಿಲ್ಲ. ಇಲ್ಲ ಗೊತ್ತಾಯ್ತು. ವೀಕ್ಷಕರೇ, ವೀಕ್ಷಕರೇ ಅಂತ ಏನಿಲ್ಲ, ಇದು ತಗೊಂಡಿದ್ದ ವೀಕ್ಷಕರೇ ಇವಳು ಬರೀ ನಾಟಕ ಆಡ್ತಾಳೆ. ಇಷ್ಟೆಲ್ಲ ತರಲೆ ಮಧ್ಯ ಸಂಗೀತ ಪ್ರಾಕ್ಟೀಸ್ನ ಮುಗಿಸಿ ನಾವು ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನನ್ನ ಮಂಡೇ ಹಾಗೂ ಟ್ಯೂಸ್ಡೇಯ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.